ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಟ ದರ್ಶನ್ ಭೇಟಿ ನೀಡಿದ್ದ ಕೊಟ್ಟಿಯೂರಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೇರಳದ ಕೊಟ್ಟಿಯೂರಿಗೆ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂತದ್ದು. ಇನ್ನು ಭಕ್ತರ ಆಗಮನದಿಂದಾಗಿ ಬಸವಳದಿದೆ ಪುಟ್ಟ ಗ್ರಾಮ. ಕೇರಳದ ಕೊಟ್ಟಿಯೂರಿಗೆ ಈಗ ಸಾವಿರ ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇನ್ನು ಭಕ್ತರ ಆಗಮನದಿಂದ ಆ ಪುಟ್ಟ ಗ್ರಾಮ ಬಸವಳದಿದೆ. ಇನ್ನು ಕೊಟ್ಟಿಯೂರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇರುವ ಭಕ್ತರು, ಇನ್ನು ಭಕ್ತರಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಕರ್ನಾಟಕ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕೇರಳದ ಜನರು ಕರ್ನಾಟಕದವರನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಕೊಟ್ಟಿಯೂರು ಗ್ರಾಮ. ಆ ಪುಟ್ಟ ಗ್ರಾಮ ಅಥವಾ ಕೊಟ್ಟಿಯೂರು ಗ್ರಾಮದಲ್ಲಿ ಇರುವ ಶಿವನ ದೇಗುಲ ಭಾರಿ ಜನಪ್ರಿಯಗೊಂಡಿದೆ. ಇನ್ನು ವಡಕೇಶ್ವರಂ ದೇಗುಲ ಎಂದೇ ಶಿವನ ದೇಗುಲ, ಕೊಟ್ಟಿಯೂರು ಶಿವನ ದೇಗುಲ ಫೇಮಸ್ ಆಗಿರುವಂಥದ್ದು. ಈ ದೇಗುಲಕ್ಕೆ ನಟ ದರ್ಶನ್ ಭೇಟಿ ನೀಡಿದ್ದ ಬಳಿಕ ಕರ್ನಾಟಕದಲ್ಲಿ ಅದು ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಗಳಿಸಿತ್ತು. ದರ್ಶನ್ ಯಾವಾಗ ಕೊಟ್ಟಿಯೂರಿಗೆ ಭೇಟಿಯನ್ನ ಕೊಟ್ಟರೋ, ಕೊಟ್ಟಿಯೂರಿಗೆ ಭೇಟಿ ಕೊಟ್ಟ ಆದ್ಮೇಲೆ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಜನರು ಕೂಡ ಕೊಟ್ಟಿಯೂರಿಗೆ ಆ ಶಿವನ ದರ್ಶನವನ್ನ ಪಡ್ಕೊಳ್ಳೋದಕ್ಕಂತ ಹೇಳಿ ಸಿಕ್ಕಾಪಟ್ಟೆ ಜನರು ಕೊಟ್ಟಿಯೂರಿಗೆ ಹೋಗ್ತಾ ಇದ್ದಾರೆ. ಕನ್ನಡದವರು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಬನ್ನಿ. ಬರಕ್ಕೆ ಹೋಗ್ಬೇಡಿ. ಹೆಣ್ಮಕ್ಳಿಗೆ ಹಿಂಗ್ ಕೈ ಇಟ್ಬಿಟ್ಟು ಹಿಂಗ್ ದೂಕಿದ್ರೆ ಹೆಂಗಾಗತ್ತೆ? ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ. ಹೆಣ್ಮಕ್ಳಿಗಂತೂ ಗೌರವನೂ ಇಲ್ಲ. ಆದ್ರೆ ಹುಡುಗರು ಬಂತು ಅಂದ್ರೆ ಅವ್ರ ಮೇಲೆ ಮ್ಯಾನ್ ಹ್ಯಾಂಡಿಂಗ್ ಹೊಡಿಯೋದೆ, ಬೇರೆ ಆಪ್ಷನ್ ಗೊತ್ತಿಲ್ಲ, ಹೊಡಿಯೋಕೆ ಹೋಗ್ತಾರೆ. ಬರೀ ರೌಡಿಸಮ್. ಪೊಲೀಸ್ ವ್ಯವಸ್ಥೆ ಬಂದು ಆಚೆ ಎಕ್ಸಿಟ್ ಆಗ್ತಾ ಇದ್ರೆ ಅಷ್ಟು ಜನ ಸೇರಿ ಕಾಲಿಂದ ನೀರ್ ಎಷ್ತಾ ಇದಾರೆ. ಏನ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಟ್ಟಾಗಿ ಮಾತಾಡ್ತಾರೆ. ನಮಗೆ ಮಲಯಾಳ ದೇವ್ರನ್ನ ಬಂದಿದೀವಿ, ಯಾರು ಬರ್ಬೇಡಿ. 1 ವರ್ಷ ಇಲ್ಲಿ ಬರ್ಲಿಲ್ಲ ಅಂದ್ರೆ ಇವ್ರಿಗೆಲ್ಲ ಇದು ಗೊತ್ತಾಗತ್ತೆ. ಇಲ್ಲಿ ಬರ್ತಾ ಇರೋದೇ ಕರ್ನಾಟಕದಿಂದ ಜನ ಇಲ್ಲಿ ಬರೋದ್ ನಿಲ್ಲಿಸ್ಬೇಕು. ಬಿಡ್ತಾ ಇದಾರೆ ನೋಡಿ, ಎಲ್ಲ ಹೊಡಿತಾ ಅಷ್ಟೇ. ಅಂತ ಹೇಳಿದ್ರೆ ನೀವ್ ಯಾರಾದ್ರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಬರ್ತಿದ್ರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರಕ್ ಹೋಗ್ಬೇಡಿ. ನಿಜವಾಗ್ಲೂ ನಮ್ಮ ಕನ್ನಡದವರು ಸೆಲೆಬ್ರಿಟೀಸ್ ಇವ್ರು ಬಂದಿರೋದಕ್ಕೆ ಈ ದೇವಸ್ಥಾನ ಐತಿ ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ದೇವಸ್ಥಾನ ಹೆಸರು ದುಡ್ಡಿನ ದಂಧೆ ಮಾಡ್ತಾ ಇದಾರೆ. ಅಣ್ಣ, ನಿನ್ ಕೊಟ್ಟಿರೋ ಬಗ್ಗೆ ಏನ್ ಅನ್ಸುತ್ತೆ? ಟಿಕೆಟ್ ಇಲ್ವಂತೆ, ಅವ್ರ ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ ಕನ್ನಡ ಜನಗಳು ಬರ್ತಾ ಇರೋದು. ಎಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಬ್ಯೂರೋ ಹೆಡ್ ದಿಲೀಪ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಇಲ್ಲಿ ನೋಡ್ತಾ ಇರ್ಬೋದು, ದೇವಾಲಯದಲ್ಲಿ ಕನ್ನಡಿಗರ ಮೇಲೆ ಸಿಕ್ಕಾಪಟ್ಟೆ ಕೇರಳದವರು ದರ್ಪವನ್ನ ತೋರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕನ್ನಡಿಗರು ಕೂಡ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ದಿಲೀಪ್? ಅಂಕಿತಾ, ಈ ಒಂದು ದೇವಸ್ಥಾನ ಇದೆ ಕೊಟ್ಟಿಯೂರಿನಲ್ಲಿರುವಂತಹ ಶಿವನ ದೇವಸ್ಥಾನ. ಇದು ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ತೆಗೆಯುವಂಥದ್ದು. ಅಂದ್ರೆ 27ರಿಂದ 28 ದಿನಗಳವರೆಗೂ ಮಾತ್ರ ಈ ದೇವಸ್ಥಾನ ಇಡೀ ವರ್ಷದಲ್ಲಿ ತೆರೆದಿರುತ್ತೆ. ಸಾಮಾನ್ಯವಾಗಿ ಜೂನ್ 8ನೇ ತಾರೀಕಿಂದ ಜುಲೈ 4ನೇ ತಾರೀಕರವರೆಗೂ ಮಾತ್ರ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳ ಭೇಟಿಗೆ ಅವಕಾಶ ಇರುತ್ತೆ. ಅಂದ್ರೆ ಮಳೆಗಾಲ ಯಾವಾಗ ಶುರುವಾಗುತ್ತೆ ಕೇರಳದಲ್ಲಿ ಆ ಸಮಯದಲ್ಲಿ ಮಾತ್ರ. ಈ ಬಾರಿ ಅಂತೂ 26 ದಿನಗಳ ಕಾಲ ಮಾತ್ರ ಅವಕಾಶ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ಜನ, ಅದರಲ್ಲೂ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಯಾವಾಗ ಕಳೆದ ವರ್ಷ 2025ರ ಜೂನ್ ನಲ್ಲಿ ದರ್ಶನ್ ಅವರು ಈ ಒಂದು ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಯಾವಾಗ ಅವ್ರಿಗೆ ಜಾಮೀನ್ ಸಿಕ್ಕಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಜಾಮೀನ್ ಸಿಕ್ಕ ಬಳಿಕ ಅವರು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಬಳಿಕ ಕರ್ನಾಟಕದಲ್ಲಿ ಬಹುತೇಕ ಜನರಿಗೆ ಈ ದೇವಸ್ಥಾನದ ಒಂದು ಕುರಿತು ಮಾಹಿತಿ ಸಿಕ್ಕಿದೆ. ದರ್ಶನ್ ಅವರು ಭೇಟಿ ನೀಡಿದ ದೇವಸ್ಥಾನ ಅಂತಾನೆ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ. ಆ ಕಾರಣದಿಂದಾಗಿ ಏನು ಕಣ್ಣೂರು ಜಿಲ್ಲೆಯಲ್ಲಿರೋ ಈ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದಿಂದ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆದ್ರೆ ಇದೊಂದು ಕೊಟ್ಟಿಯೂರು ಏನಿದೆ ಅದೊಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದ ಮೂಲ ಸೌಕರ್ಯ ಇಲ್ಲ.
ಯಾವಾಗ ಇದ್ದಕ್ಕಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸೋಕೆ ಆರಂಭಿಸಿದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಮೂಲಸೌಕರ್ಯದ ಕೊರತೆ ಉಂಟಾಗ್ತಿದೆ. ಮತ್ತೆ ಇನ್ನೊಂದು ನಮ್ಮ ಕನ್ನಡಿಗರಲ್ಲಿ ಮಾಡ್ತಿರೋ ಆರೋಪ ಏನಂದ್ರೆ ಸ್ಥಳೀಯರಿಗೆ ಏನಿದೆ ಅಲ್ಲಿ ವಿಶೇಷ ಪ್ರಾಧಾನ್ಯತೆಯನ್ನು ಕೊಡ್ತಾರೆ, ಕನ್ನಡಿಗರಿಗೆ ಪ್ರಾಧಾನ್ಯತೆ ಕೊಡ್ತಿಲ್ಲ. ಜೊತೆಗೆ ಕನ್ನಡಿಗರ ಮೇಲೆ ದರ್ಪ ಮತ್ತೆ ದೌರ್ಜನ್ಯವನ್ನ ಮೆರೀತಾರೆ. ಹೆಣ್ಮಕ್ಳು ಅಂತ ನೋಡ್ದಲ್ಲೇ ನೂಕಟ ತಳ್ಳಾಟ ನಡೆಸ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ವಿರುದ್ಧ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ವಿಡಿಯೋ ದೃಶ್ಯಗಳನ್ನ ಮಾಡಿ ಅಲ್ಲಿರುವಂತ ಅವ್ಯವಸ್ಥೆಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಕರ್ನಾಟಕ ಜನರ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.